ನಗರದ ಸೇವಾಲಾಲ್ ಸಮುದಾಯ ಭವನದಲ್ಲಿ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಎಚ್. ಡಿ. ರೇವಣ್ಣ, ರಾಜಕೀಯವಾಗಿ ಬೆಳೆಸಿದ ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡುವ ಈ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ. ಎಂ. ಶಿವಲಿಂಗೇಗೌಡ ಮುಂದೊಂದು ದಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಟೋಪಿ ಹಾಕುವ ಜಾಯಮಾನದವರು ಎಂದು ಜೆಡಿಎಸ್ ಮುಖಂಡ ಮಾಜಿ ಸಚಿವ ಎಚ್. ಡಿ. ರೇವಣ್ಣ ಸ್ಥಳೀಯ ಶಾಸಕ ಕೆ. ಎಂ. ಶಿವಲಿಂಗೇಗೌಡ ವಿರುದ್ಧ ಗುಡುಗಿದರು. ಕೆ. ಎಂ. ಶಿವಲಿಂಗೇಗೌಡ ಅವರಂತೆ ನಾನು ಕುಟುಂಬ ಮತ್ತು ಬೇನಾಮಿ ಹೆಸರಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿಲ್ಲ, ಬರೀ ಕಮಾಯ ಮಾಡುವ ಗಿರಾಕಿ ಸತ್ಯ ಹರಿಶ್ಚಂದ್ರನಂತೆ ಮಾತನಾಡುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ. ಕೆ. ಶಿವಕುಮಾರ್ ಹಾಗೂ ಕೆಲವರು ಮಂತ್ರಿಗಳನ್ನು ಆಸನಕ್ಕೆ ಕರೆಸಿ 2 ಬಾರಿ ಕಾಂಗ್ರೆಸ್ ಸಮಾವೇಶ ನಡೆಸಿ ಕಾಂಗ್ರೆಸ್ ಪಕ್ಷದ ಹಾಗೂ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಜನರ ಮುಂದಿಡಲು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್. ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶವನ್ನು ಇದೇ ಜನವರಿ 24ರಂದು ನಡೆಸಲು ನಿರ್ಧರಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸಗಳು ಆಗಿದ್ದರೆ ಅದರಲ್ಲಿ ಜೆಡಿಎಸ್ ಪಕ್ಷದ ಪಾತ್ರವೂ ಇದೆ. ಈ ಹಿಂದೆ ಈ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಯಾರಿಗಾದರೂ ಅಭ್ಯರ್ಥಿ ಮಾಡುವ ಇಂಗಿತ ಜೆಡಿಎಸ್ ವರಿಷ್ಠ ಎಚ್. ಡಿ. ದೇವೇಗೌಡ ಅವರದಾಗಿತ್ತು. ಆದರೆ ಕೆ. ಎಂ. ಶಿವಲಿಂಗೇಗೌಡ ಅದಕ್ಕೆ ಅವಕಾಶ ನೀಡಲಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿನ ಸ್ಥಳೀಯ ಕುರುಬ ಸಮುದಾಯದ ಬಿಳಿ ಚೌಡಯ್ಯ ಅವರನ್ನು ಯಾವುದಾದರೂ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿಸಬಹುದಿತ್ತು. ಇಲ್ಲಿ ಶಾಸಕರು ಬದುಕುವ ಅವಕಾಶ ಕಲ್ಪಿಸಲಿಲ್ಲ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಲಿಂಗೇಶ್ ಮಾತನಾಡಿ, ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ಅವರು ರೈತ ಮಗನಾಗಿ ದೇಶದ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸಿ ಸ್ವಲ್ಪವೂ ಗರ್ವ ಇಲ್ಲದೆ ಇಂದಿಗೂ ರಾಜಕೀಯ ಉರುಪು ಉಳಿಸಿಕೊಂಡು ಮುಖಂಡರು ಹಾಗೂ ಕಾರ್ಯಕರ್ತರುಗಳಿಗೆ ರಾಜಕೀಯ ಶಕ್ತಿ ತುಂಬುತ್ತಿರುವ ಎಚ್. ಡಿ. ದೇವೇಗೌಡ ಗಡಿಯಲ್ಲಿ ಬೆಳೆದಿರುವ ಇಲ್ಲಿನ ಸ್ಥಳೀಯ ಶಾಸಕ ಕೆ. ಎಂ. ಶಿವಲಿಂಗೇಗೌಡ ಅವರು ಕೂಡ ಒಬ್ಬ ರೈತರ ಮಗನಾಗಿ ಎಚ್. ಡಿ. ದೇವೇಗೌಡ ಅವರ ಬಗ್ಗೆ ಹೇಳನಕಾರಿಯಾಗಿ ಏಕವಚನದಲ್ಲಿ ಮಾತನಾಡುವುದು ಅವರಿಗೆ ಶೋಭೆಯಲ್ಲ ಎಂದು ಹೇಳಿದರು. ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಮಾತನಾಡಿ, ಒಬ್ಬ ಸಾಮಾನ್ಯ ರೈತನ ಮಗನು ದೇಶದ ಪ್ರಧಾನಮಂತ್ರಿ ಆಗಬಹುದು ಎಂಬುದನ್ನು ಸಾಬೀತುಪಡಿಸಿದರು. ಎಚ್. ಡಿ. ದೇವೇಗೌಡರು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಹಾಸನದಲ್ಲಿ ಯಾರೇ ಸಚಿವರು ಇರಲಿ, ಎಚ್. ಡಿ. ರೇವಣ್ಣ ಅವರೇ ಆಸನಕ್ಕೆ ಶಾಶ್ವತ ಮಂತ್ರಿಯಾಗಿರುತ್ತಾರೆ. ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಇರುತ್ತದೆ. ಭ್ರಷ್ಟಾಚಾರದ ಭಸ್ಮಾಸುರ ಕೆ. ಎಂ. ಶಿವಲಿಂಗೇಗೌಡ ಅವರನ್ನು ಮಟ್ಟಹಾಕಲು ಎಲ್ಲರೂ ಸಿದ್ಧರಾಗಬೇಕಿದೆ. ಕೇವಲ ರಸ್ತೆ ಚರಂಡಿ ನಿರ್ಮಿಸಿದರೆ ಅದು ಅಭಿವೃದ್ಧಿ ಕೆಲಸ ಅಲ್ಲ. ಜನಸಾಮಾನ್ಯರು ಮತ್ತು ರೈತರು, ಮಹಿಳೆಯರು, ವಯೋವೃದ್ಧರು ಸೇರಿದಂತೆ ಸಕಲರಿಗೂ ನ್ಯಾಯ ದೊರಕಿಸಿ ಕೊಡುವುದು ನಿಜವಾದ ಅಭಿವೃದ್ಧಿಯಾಗಿದೆ. ಈ ನಿಟ್ಟಿನಲ್ಲಿ ಕೆ. ಎಂ. ಶಿವಲಿಂಗೇಗೌಡ ಸೋತಿದ್ದಾರೆ ಎಂದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಸ್ ಪರಮೇಶ್ವರಪ್ಪ, ಜೆಡಿಎಸ್ ಮುಖಂಡ ಬಾಣವಾರ ಅಶೋಕ್, ಜಿಲ್ಲಾ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎನ್. ಶೇಖರಪ್ಪ, ಜಿಲ್ಲಾ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಬಂಡೀಗೌಡ ರಾಜಣ್ಣ ಮಾತನಾಡಿದರು. ತಾಲೂಕು ಮಾಜಿ ನಗರಸಭೆ ಅಧ್ಯಕ್ಷ ಗಿರೀಶ್, ಜೆಡಿಎಸ್ ಮುಖಂಡರಾದ ಹೊಸೂರ್ ಗಂಗಾಧರ್, ಲಾಳಂಕೆರೆ ಯೋಗೀಶ್, ವಕೀಲ ವಿವೇಕ್, ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಂದ್ರಶೇಖರ್, ಕೆಂಕೆರೆ ಕೇಶವಮೂರ್ತಿ, ಮಂಜಣ್ಣ, ನಿರಂಜನ್ ಮೂರ್ತಿ, ಬಸವಲಿಂಗಪ್ಪ, ಹರ್ಷವರ್ಧನ್, ತಾಲೂಕು ಜೆಡಿಎಸ್ ಮುಖಂಡ ಹಾಗೂ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ದರ್ಶನ್, SP9 ನ್ಯೂಸ್, ಅರಸೀಕೆರೆ. ಮಾಜಿ ಶಾಸಕರಾದಂಥ ಪರಮೇಶ್ವರರು, ಸಂತೋಷವರು, ಅಶೋಕರವರು ಮತ್ತು ಲಿಂಗೇಶನ ಎಲ್ಲ ನಮ್ಮ ರಾಜಕೀಯ ಹೋಗಲ್ಲ, ನಮ್ಮ ಕೇಂದ್ರದಿಂದ ಹಿಡಿದು ಎಲ್ಲ ನಮ್ಮ ಪಕ್ಷದ ಶಿವಕಂಪರಿಂದ ಹಿಡಿದು ನಮ್ಮ ಅರ್ಚಕರು ಎಲ್ಲ ಸೇರಿ ಈ ವೇದಿಕೆಯಲ್ಲಿ ನಮ್ಮ ಈಗಿನ ಪಕ್ಷಕ್ಕೆ ಆಗಮಿಸಿದಂಥ ನಮ್ಮ ನಜೀರಾದಂಥ ನಮ್ಮ ಡಿ. ಸಾಹೇಬರು, ಕುಮಾರರು ಮತ್ತು ನನ್ನ ಗಣಸೀಯ ಮಂಜಣ್ಣ, ಕುಮಾರ್ ಮತ್ತು ಚಂದ್ರಶೇಖರ್ ತಾಲೂಕು ಅಧ್ಯಕ್ಷರು, ಈ ಗೌರವರು, ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ನಾನು ಉಳಿಸಿ ಇವತ್ತು ಈ ತಾಲೂಕಿನ ಕಾರ್ಯಕರ್ತ ಬಂಧುಗಳಿಗೆ, ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ದೇವೇಗೌಡರಿಗೆ ನಮ್ಮ ಪಕ್ಷಕ್ಕೆ ರಾಜಕೀಯವಾಗಿ ಸೆಕ್ಟರ್ ಕೊಟ್ಟಂತ ಯಾವುದೋ ಕ್ಷೇತ್ರದಲ್ಲಿ ಜೊತೆಗೆ ಅದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ. ಇವತ್ತು ಈ ಕ್ಷೇತ್ರಕ್ಕೆ ಕೆಲವು ದೇವರು ಇವತ್ತು ಈ ತಾಲೂಕಿನ ಜನತೆ ಶಾಖೆ ಕೇಳಬೇಕಾಗುತ್ತೆ. ಯಾರಿಗೋಸ್ಕರ ಶಾಖೆ ಕೇಳಬೇಕಾಗತ್ತಂದ್ರೆ ಯಾವತ್ತು ಹಿರಿಯರ ಮಾತು ಕೇಳಬೇಕು,
ಹಿರಿಯರ ಮಾತು ಕೇಳುವುದಿಲ್ಲ, ಮುಟ್ಟಲಾಗುವುದಿಲ್ಲ, ನಮಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದು ವರ್ಷಕ್ಕೆ ಕ್ಷೇತ್ರ ಅವತ್ತು ಮಾತು ಹೇಳಿದ್ರು. ಇವತ್ತು ರಾಜ್ಯದ ಸದಸ್ಯರು ತೊಂದರೆ ಹೋಗಿದ್ದಾರೆ. ನನ್ನ ಜೀವನದಲ್ಲಿ ಅವ್ರಿಗೆ ಮೋಸ ಮಾಡೋದು ಬೇಡ, ಅವ್ರಿಗೆ ಕೊಡಬೇಕು ಅಂತ ಹೇಳಿ ದೇವೇಗೌಡರು ಅಂತ ಹೇಳಿದ್ರು. ದೇವೇಗೌಡರು ಹೇಳಿದ್ದನ್ನು ಕೇಳಿದರೆ ಇಂಥ ಒಬ್ಬ ಇದನ್ನ ಮಾಡುವಂತ ತಪ್ಪು ಮಾಡಿದ್ದೀನಿ ಮುಂದೆ ಹೇಳಿ ಅವತ್ತು ಜಯಂತ ಸಿದ್ದೇಶ್ ಮುಂದೆ ಹೋಗುವ ದೇವೇಗೌಡರು ಏನೇನು ಹೇಳಿ ಈ 4 ಮಂದಿ ಶಾಸಕರಾಗಬೇಕಾದ್ರೆ ಯಾರ ಎಣಿಕೆ ಮಾಡಿಕೊಟ್ರು ಅವ್ರಿಗೆ ಬೇಕಾದ್ರೆ ಯಾರು 4,000 ವಿಧಾನಸಭಾ ಕ್ಷೇತ್ರದ ಶಾಸಕರಾಗಬೇಕಾದ್ರೆ ಪ್ರತಿ ಚುನಾವಣೆಯಲ್ಲಿ ಈ ಪಕ್ಷ ಎಷ್ಟೇ ಹಣ ಕೊಟ್ಟಿದೆ ಏನೇನು ನಡೆದಿದೆ ಅಂತ ಮುಂದೆ ಜಯಂತ ಸಿದ್ದೇಶ್ ಮುಂದೆ ಹೋಗೋಣ. ಅದಂತೆ ಹೇಳಿ ಈ ಇದು ದೇವಸ್ಥಾನ ಬನ್ನಿ ಜಯಂತ ಸಿದ್ದೇಶ್ ಮುಂದೆ ಅರ್ಸಕ್ಕಿನ ಜನ ದುಡ್ಡಿನ ಊಟಾಗ್ತಾರೆ ಹೋದ್ರೆ ನಿಮ್ಮ ಮಗ ಊಟಾಗ್ತಾರೆ ಅಂತ ಹೇಳಿ ಆಸಕ್ತಿಯಲ್ಲಿ ಎಂಟು ಕೊಟ್ಟರೆ ಸರಿ ಇರ್ತದೆ. ಇವತ್ತು ಹೇಳಿ ಸತ್ಯ ಹೇಳಿ ಇವತ್ತು ಅರ್ಸಕ್ಕಿನ ಕುಡಿಯೋದು ನೀರು ಬನ್ನಿ ಜಯಂತ ಸಿದ್ದೇಶ್ ಮುಂದೆ ಅರ್ಸಕ್ಕಿನ ಕುಡಿಯೋದು ನಾವು ಕೌಶಿ ಕುಡಿಯೋದು ಅಂತ ರಕ್ಷಣೆ ಚಿಕಿತ್ಸೆ ಕೇಳಿದ್ರು ಕನ್ನಡ ಏನಿಲ್ಲ ಉತ್ತರದಿಂದ 7 ವರ್ಷ ಹೋಗಿ ಯಾವತ್ತು ಹಾಸ್ಪಿಟಲ್ ಕನ್ನಡ ನನಗೆ ಯಾರು ಹಾಸ್ಪಿಟಲ್ ಮೆಡಿಕಲ್ ಅಂತ ಅದು ಯಾರು ಬೇಕು ಅಲ್ಲಿ ಯಾರು ಹೇಳಿದ ಪಾಪ ಸಿದ್ದರಾಮಯ್ಯ ನಮ್ಮ ಬಗ್ಗೆ ಅಷ್ಟೇ ಕೊಂಡರು. ಅದು ಯಾವುದು ನನ್ನ ವಿಷಯದಲ್ಲಿ ಅವರು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಕಡ್ಡಾಯವಾಗಿತ್ತು, ಉಪಮುಖ್ಯಮಂತ್ರಿ ಮಾಡಬೇಕಾದ್ರೆ 85 ಜನ ಸರಿ ಮಾಡ್ತಿದ್ರು. ಇವರು ಗೊತ್ತಾಗಿದ್ದು ಅಲ್ಲ ಅವರು ಮುಂದೆ ರಾಜ್ಯ ಮುಖ್ಯಮಂತ್ರಿ ಮುಂದೆ ಹೋಗಿದ್ದು ಯಾರು ರಾಜಕೀಯ ತನಿಖೆ ಮಾಡಲಿಲ್ಲ. ಇಲ್ಲಿ ಎಲ್ಲ ಇವರು ಕಳೆದ 30 ವರ್ಷದಲ್ಲಿ ಈ ಜಿಲ್ಲೆಯಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಸಂಪನ್ನ ದೇವೇಗೌಡರು ಮುಸಲ್ಮಾನರು ಅಲ್ಪಸಂಖ್ಯಾತರು ಪಾಪ ಅವರು ಕೃಷಿಗೆ ಒಂದು ಬಾರಿ ಪ್ರಾರ್ಥನೆ ಮಾಡಿ ಹಬ್ಬಾಚರಣೆ ಮಾಡ್ತಾ ಇದ್ರು. ನಾವು ಅವ್ರ ಜೊತೆ ಭಾಗವಹಿಸಬೇಕು ಅಂತ 30 ವರ್ಷದಿಂದ ಅವರು ದೇವೇಗೌಡರು ನಾವು ಇರ್ತೇ ಕೊಟ್ಟಂತ ಯಾವ್ಯಾವ ಪಕ್ಷ ಇದ್ರೆ ಅದು ಜೆಡಿಎಸ್ ಪಕ್ಷ 30 ವರ್ಷದ ಇರ್ತಿಯಾಗಿ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಇತಿಹಾಸವನ್ನು ನಾನು ಕೊಡಬೇಕು. ಆ ಇತಿಹಾಸವನ್ನು ದುಡ್ಡು ಎಲ್ಲ ಫಂಕ್ಷನ್ ಕುಮಾರ್ ದುಡ್ಡು ಇನ್ನೊಂದು ಗುರುತಿಸ್ಕೊಳ್ಳೋದು ಗುರುತಿಸ್ಕೊಳ್ಳೋದು ಹೇಳಿ ಈ ಜನರಿಗೆ ಸಭೆ ಈ ಜನತೆ ಸಭೆ ಏನಾದ್ರು ನಾನು ಇತಿಹಾಸದಲ್ಲಿ ಫೆಸಿಲಿಟಿ ಇದ್ದೇನೆ ಎಲ್ಲಾದ್ರೂ ಯಾವ ಸಮುದಾಯವನ್ನು ಇದಕ್ಕೆ ಮಾಡುವುದಕ್ಕೆ ಸಭೆಗಳು ಇವತ್ತು ಅರ್ಜಿಗಳಿಗೆ ಯಾವುದೇ ಕಾಮಗಾರಿ ಆದರೆ ಅದಕ್ಕೆ ಜಲ್ದಿ ಇಟ್ಟಿಗೆ ಕೃಷಿಗಳು ಏನ್ ಮಾಡಿದ್ರೆ ವರ್ಷ ಇವತ್ತು ಹೇಳಿದ್ರಿ ಒಬ್ಬ ಬೀಚ್ ಪರಮೇಶ್ವರ ಕಾಲದಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಾಡಿದ್ರು ಪರಮೇಶ್ವರ್. ಆತ್ಮೀಯ ಜಾತ್ಯಾತೀತ ಜನತಾ ಬಳಗ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ನನ್ನೆಲ್ಲ ಕಾರ್ಯಕರ್ತರ ಬಂಧುಗಳೇ, ಇವತ್ತು ನನ್ನೆಲ್ಲರ ನಾಯಕರಾದಂಥ ಮಾನ್ಯ ಈ ದೇಶ ಕಂಡಂತ ಬಹುಶಃ ಒಬ್ಬ ರೈತನ ಮಗ ಇವತ್ತು ರಾಷ್ಟ್ರದ ಚುಕ್ಕಾಣಿ ಎದ್ದಿರುವಂತ ರೈತರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಅಂತ ಯಾರಾದರೂ ತೋರಿಸಿದ್ರೆ ಅದು ನಮ್ಮ ದೇವೇಗೌಡರು ಮಾತ್ರ. ಇವತ್ತು ಅಂತ ಸನ್ಮಾನ್ಯ ದೇವೇಗೌಡರ 7 ಪೀಳಿಗೆಗಳ ಬಹಳ ಹತ್ತಿರದಿಂದ ಕಂಡು ಅವರ ರಾಜಕೀಯದ ಸ್ನೇಹಿತರನ್ನ ಶತ್ರುಗಳನ್ನ ಬಹಳ ಜೋಪಾನವಾಗಿ ನಿಭಾಯಿಸಿ ಇವತ್ತು
ಜೀವನದಲ್ಲಿ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಹಾಸನದಲ್ಲಿ ಸರ್ಕಾರ, ರೇವಣ್ಣ ಸರ್ಕಾರ, ಹಾಸನದಲ್ಲಿ ಯಾವ ಸರ್ಕಾರ, ಹಾಸನದಲ್ಲಿ ಯಾವ ಸರ್ಕಾರ, ಹೆಚ್ಚಿನ ಸರ್ಕಾರ, ಹಾಸನದಲ್ಲಿ ಯಾವ ಸರ್ಕಾರ, ಹಿಂದೆ ನಾವು ನೀವು ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಆಡುವಂತ ಮಾತು ನಿಜಕ್ಕೂ ಬಹುಶಃ ನಿಮ್ಮ ತಂದೆಯ ಬಗ್ಗೆ ಹೇಳ್ತಾ ಇದ್ರು. ಆ ಪುಣ್ಯಾತ್ಮ ಒಪ್ಪಂದ ಮಾತನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾವ ದೇವೇಗೌಡರ ಬಗ್ಗೆ ಅವೇಳೆಗಳಲ್ಲಿ ಮಾತಾಡುವಂಥವ್ರು ಇವತ್ತು ಮಂತ್ರಿ ಆಗ್ತೀನಿ ಅಂತ ಹೇಳಿ ಹೊಸ ಶೆಟ್ಟು ಹೊಸ ಪರೀಕ್ಷೆ ಹಾಕೊಂಡು ಹೊರಟಿದ್ದಾರೆ. ಸಾಧ್ಯನಾ? ಭಸ್ಮಾಸುರ ಪರಮೇಶ್ವರನ ತೊಂದರೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಬಂದ್ರೆ ನಿಮ್ಮೆಲ್ಲರೂ ನಮ್ಮ ಕೈಗೂ ಪ್ರಾರ್ಥನೆ ಮಾಡಿ ಹೆಚ್ಚು ನಾನು ಮಾತಾಡಲ್ಲ. ಇವತ್ತಿನ ಶುರು, ಇವತ್ತಿಂದ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನ ಪಕ್ಕಕ್ಕೆ ಸರಿಸಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಚಿನ್ನೆಯವರು ಮನೆ ಹೋಗ್ತಾ ರೈತ ಮಹಿಳೆ ಅರಸೀಕೆರೆ ಅಭಿವೃದ್ಧಿ ಇರ್ತದೆ. ಕೇವಲ ಚರಂಡಿ, ಕಾಂಕ್ರೀಟ್, ಮರಳು, ಸಿಮೆಂಟ್ ಇಂದ ಅಭಿವೃದ್ಧಿಯನ್ನು ನಾವು ಬಯಸ್ತಾ ಇಲ್ಲ. ನಾವು ಬಯಸುವ ಅಭಿವೃದ್ಧಿ ಯಾವುದು ಅಂತಂದ್ರೆ ಯಾವ ರೈತ ನೆಮ್ಮದಿಯಿಂದ, ರೈತ ಮಗ ವಿಶ್ವಾಸದಿಂದ ದೊಡ್ಡ ದೊಡ್ಡ ಕಾಲೇಜುಗಳಿಗೆ, ಸಂಸ್ಥೆಗಳಿಗೆ ಶಿಕ್ಷಣ ಪಡೆದುಕೊಂಡು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಮಕ್ಕಳು ಕೂಡ ನಾಳೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ತಹಶೀಲ್ದಾರ್, ಡಿಎಸ್ಪಿನೋ ಉನ್ನತ ಇದು ಜ್ಞಾನದ ಕಾಲ. ಯಾವ ಎಷ್ಟು ಹುಟ್ಟಿದೆ ಅದನ್ನು ಯಾವ ಲೆಕ್ಕ ಮಾಡಿ ನೋಡೋದಕ್ಕಾಗಲ್ಲ. ಯಾವ ಹುಟ್ಟಿದೆ, ಯಾವ ಜ್ಞಾನ ಇದೆ, ಅವರಿಗೆ ಇವತ್ತು ವಿಜಯ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತ ಸಂಗತಿ. ನಿಮ್ಮೆಲ್ಲರೂ ನನ್ನ ಪ್ರಾರ್ಥನೆ ಇಷ್ಟೇ. ಯಾವ 24ನೇ ತಾರೀಕು ಸನ್ಮಾನ್ಯ ಮಣ್ಣನವರ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆಗಮಿಸ್ತಾರೆ. ಅವರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಟು ಅವರಿಗೆ ಬೆಂಬಲವನ್ನು ಸೂಚಿಸುವಂತ ಕೆಲಸ ನಾವೆಲ್ಲ